ಹಾಯ್ ಹಲೋ ನಮಸ್ಕಾರ. ಒಂದು ಕಡೆ ನ್ಯೂಸ್ಗೆ ಸ್ವಾಗತ. ನಾನು ಯಶವಂತ್. ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ರಾಷ್ಟ್ರೀಯ ಪಕ್ಷಗಳು ಸನ್ನದ್ಧವಾಗಿದ್ದಾವೆ. ಯಾರನ್ನು ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕು ಅಂತೇಳಿ ಪೈಪೋಟಿಯನ್ನು ಮಾಡ್ತಾ ಇದ್ದಾವೆ. ಹಿರಿಯೂರಿನ ಸದ್ಯದ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಪ್ಲಸ್ BY ವಿಜಯೇಂದ್ರರ ನಡುವಿನ ಪೈಪೋಟಿಯ ಕದನವಿದು. ಯಾಕಂದರೆ ಹಿರಿಯೂರಿನ ಗ್ರೌಂಡ್ ರಿಪೋರ್ಟನ್ನು ನಾವು ನೋಡ್ತಾ ಹೋಗ್ತಾ ಇದ್ವಿ. ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಇಲ್ಲಿ ಅಭ್ಯರ್ಥಿಗಳು ಯಾರು ಅನ್ನೋದಕ್ಕಿಂತ ಆಯಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಯಾವ ರೀತಿಯಾಗಿ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಡಿ ಕೆ ಶಿವಕುಮಾರ್ಗೆ ಇದು ಮೊದಲ ಚುನಾವಣೆ, CM ಆಗಿ ಮೊದಲ ಚುನಾವಣೆ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಮೇಲೆ ಜವಾಬ್ದಾರಿ ಭಾಳ ಇದೆ. ಅಲ್ಲಿ ಅಭ್ಯರ್ಥಿ ಯಾರು ಅನ್ನೋದಕ್ಕಿಂತ ಡಿ ಕೆ ಶಿವಕುಮಾರೇ ಅಭ್ಯರ್ಥಿ ಅನ್ನುವ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಸುಧಾಕರ್ ಪುತ್ರ ಸುಹಾಸ್ಗೆ ಟಿಕೆಟ್ ಕೊಡ್ತಾರೆ ಅನ್ನೋಂಥದ್ದು ಬಹುತೇಕ ಈಗಿರುವಂಥ ಮಾಹಿತಿ. ಆದರೆ ಡಿ ಕೆ ಶಿವಕುಮಾರ್ ತಮ್ಮದೇ ಆದ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಒಂದು ಟೀಮಿಂದ ಒಂದು ವರದಿಯನ್ನು ತೆಗೆಸ್ಕೊಳ್ತಾ ಇದ್ದಾರೆ ಅಂತ. ಸುಹಾಸ್ಗೆ ಟಿಕೆಟನ್ನು ಕೊಟ್ಟರೆ ಅಲ್ಲಿ ಅನುಕಂಪ ವರ್ಕೌಟ್ ಆಗುತ್ತಾ? ಸುಧಾಕರ್ ಇಷ್ಟು ವರ್ಷಗಳ ಕಾಲ ಮಾಡಿರುವಂತಹ ಕೆಲಸಗಳೆಲ್ಲ ಅವರಿಗೆ ಪ್ಲಸ್ ಆಗ್ತಾವ? ಅದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಒಂದು ವರದಿಯನ್ನು ತರಿಸ್ಕೊಳ್ತಾ ಇದ್ದಾರೆ. ಆ ವರದಿಯನ್ನು ತರಿಸ್ಕೊಂಡು ಅಭ್ಯರ್ಥಿ ಯಾರು ಅಂತೇಳಿ ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತಾರೆ. ಈ ಹಿಂದೆ ನಡೆದಂಥ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಚುನಾವಣೆ ವೇಳೆ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದರು. ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಆ ಕುಟುಂಬದ ಹಿರಿಯ ವ್ಯಕ್ತಿ ನಿಧನವಂತಾರೋ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡುವಂಥದ್ದು ನಮ್ಮ ಸಂಪ್ರದಾಯ ಅಂತೇಳಿ. ಅದೇ ರೀತಿಯಾದ ಸಂಪ್ರದಾಯವನ್ನು ಮುಂದುವರಿಸಲಿಕ್ಕೆ ಡಿ ಕೆ ಶಿವಕುಮಾರ್ಗೆ ಈ ಸಲ ಭಾಳ ಚಾಲೆಂಜಸ್ ಇದ್ದಾವೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಮೊದಲ ಬಾರಿಗೆ CM ಆಗಿ ಆಯ್ಕೆಯಾಗಿದ್ದಾರೆ. ಇದು ಮೊದಲ ಉಪಚುನಾವಣೆ ಡಿ ಕೆ ಶಿವಕುಮಾರ್ಗೆ. ಹಾಗಾಗಿ ಈ ಚುನಾವಣೆ ಗೆಲ್ಲೇಬೇಕು ಅನ್ನುವಂಥ ತಂತ್ರವನ್ನು ಡಿ ಕೆ ಶಿವಕುಮಾರ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಸುಧಾಕರ್ಗೆ ಟಿಕೆಟನ್ನು ಕೊಟ್ಟರೆ ಗೆಲ್ತೀವಿ ಅನ್ನೋಂಥೇಳಿ ವಿಶ್ವಾಸ ಬಂದರೆ ಮಾತ್ರ ಸುಹಾಸ್ಗೆ ಟಿಕೆಟನ್ನು ಕೊಡುವ ಸಾಧ್ಯತೆ ಬಹುತೇಕ ಇದೆ. ಒಂದು ವೇಳೆ ಅಲ್ಲಿಯ ಗ್ರೌಂಡ್ ರಿಪೋರ್ಟು ಸುಹಾಸ್ ವಿರುದ್ಧವಾಗಿ ಬಂದಿದ್ದೆ ಆದರೆ ಸುಹಾಸ್ ಹಾಗೂ ಅವರ ತಾಯಿಯನ್ನು ಇಬ್ಬರನ್ನು ಕೂಡ ಕೂರಿಸ್ಕೊಂಡು ಕನ್ವಿನ್ಸನ್ನು ಮಾಡಿ ಅವರೇ ಚುನಾವಣಾ ಕಣದಿಂದ ಹಿಂದಕ್ಕೆ ಸರಿಯುವಂತ ಮಾಡಿ ಹೊಸ ಅಭ್ಯರ್ಥಿಯನ್ನು ತಂದಾಕುವ ಪ್ಲಾನನ್ನು ಕೂಡ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ಡಿ ಕೆ ಶಿವಕುಮಾರರ ಪ್ಲಾನಿಗೆ ಟಕ್ಕರನ್ನು ಕೊಡಲಿಕ್ಕೆ ಎಚ್ ಡಿ ಕುಮಾರಸ್ವಾಮಿ ಹಾಗೂ BY ವಿಜಯೇಂದ್ರ ಇಬ್ಬರು ಕೂಡ ಪ್ಲಾನನ್ನು ಮಾಡ್ತಾ ಇದ್ದಾರೆ. ಯಾರನ್ನು ಅಭ್ಯರ್ಥಿಯಾಗಿ ಇಳಿಸಬೇಕು ಅಂತ. BJP ಅಭ್ಯರ್ಥಿಯನ್ನು ಮೈತ್ರಿ ಅಭ್ಯರ್ಥಿಗೆ ಇಳಿಸಬೇಕು ಅಥವಾ JDS ಅಭ್ಯರ್ಥಿಯನ್ನು ಮೈತ್ರಿ ಅಭ್ಯರ್ಥಿಗೆ ಇಳಿಸಬೇಕು? ಯಾವ ಬ್ಯಾನರಿನ ಅಡಿ, ಯಾವ ಪಕ್ಷದ ಚಿಹ್ನೆಯ ಅಡಿ ಚುನಾವಣೆಗೆ ಇಳಿಸಬೇಕು ಅಂತೇಳಿ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಹಿಂದೆ ಹಿರಿಯೂರು ಕ್ಷೇತ್ರದಲ್ಲಿ JDSನ ಬೆಲ್ಟ್ ಅದು ಕೃಷ್ಣಪ್ಪನವರು 90,000ಕ್ಕೆ ಹೆಚ್ಚು ಮತಗಳನ್ನು ತೆಗೆದುಕೊಂಡು ಸೋಲನ್ನು ಕಂಡಿದ್ದರು. ಕಳೆದ ಚುನಾವಣೆಯಲ್ಲಿ ಕೂಡ 40,000 ಹತ್ತಿರ ಓಟ್ಗಳನ್ನು ರವೀಂದ್ರಪ್ಪ ತೆಗೆದುಕೊಂಡಿದ್ದರು. JDSನ ಬೆಲ್ಟ್ ಅದು. ಹಾಗಾಗಿ JDSನಿಂದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರೆ ಪ್ಲಸ್ ಆಗುತ್ತೆ, BJP ಕೂಡ ಸಪೋರ್ಟ್ ಕೊಡುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಕುಮಾರಸ್ವಾಮಿ ಹಾಗೂ ವಿಜಯೇಂದ್ರ ನಡುವೆ ಇದೆ. ಆದರೆ ಇಬ್ಬರ ನಡುವೆ ಕೂಡ ಒಂದು ಭಿನ್ನಮತ ಇದೆ. ಭಿನ್ನಮತ ಏನಪ್ಪ ಅಂದರೆ ನನ್ನ ಅಭ್ಯರ್ಥಿಗೆ ಟಿಕೆಟನ್ನು ಕೊಡಬೇಕು, ನನ್ನ ಅಭ್ಯರ್ಥಿಗೆ ಟಿಕೆಟನ್ನು ಕೊಡಬೇಕು ಅಂತ. ಈ ಹಿಂದೆ ಕನಕಪುರ ಅಂದರೆ ಬೆಂಗಳೂರು ರೂರಲಲ್ಲಿ ಯಾವ ರೀತಿಯಾಗಿ ಮಂಜುನಾಥ್ ಅವರಿಗೆ JDS ನಿಂದ ಬರಬೇಕಿತ್ತು, ಅವರು BJP ಬ್ಯಾನರಲ್ಲಿ ಬಂದು ಯಾವ ರೀತಿ ಗೆಲುವನ್ನು ಸಾಧಿಸಿದ್ರು ಮಂಜುನಾಥ್ ಅವರು, ಅದೇ ರೀತಿಯಾಗಿ ಇಲ್ಲಿ ಕೂಡ ಹಿರಿಯೂರಿನಲ್ಲಿ BJP ಅಭ್ಯರ್ಥಿಯನ್ನು JDS ಪಕ್ಷದಡಿ ಇಳಿಸಬೇಕು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಆದರೆ JDS ಇಲ್ಲ, ನಮ್ಮದೇ ಕ್ಯಾಂಡಿಡೇಟನ್ನು ನಾವು ಇಳಿಸ್ತೀವಿ ಅನ್ನೋ ಲೆಕ್ಕಾಚಾರ ನಡೀತಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಪ್ಲಸ್ BY ವಿಜಯೇಂದ್ರ ಇದ್ಕೊಂಡು ಹಿರಿಯೂರು ಉಪಚುನಾವಣೆ ಅಂತ. ಇಲ್ಲಿ ಅಂದರೆ ಯಾರು ಅಭ್ಯರ್ಥಿ ಆಗ್ತಾರೆ ಅಂತಲ್ಲ, ಇವರು ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಲಿಕ್ಕೆ ಯಾವೆಲ್ಲ ಪ್ರಯತ್ನವನ್ನು ಮಾಡ್ತಾರೆ ಅಂತ. ಕಾಂಗ್ರೆಸ್ನಿಂದ ಅಭ್ಯರ್ಥಿ ಯಾರೇ ಆದರೂ ಕೂಡ, ಸ್ಥಳೀಯ ಅಭ್ಯರ್ಥಿ ಆದರೂ ಅಥವಾ ಯಾವುದೇ ಹೊಸ ಅಭ್ಯರ್ಥಿ ಆದರೂ ಕೂಡ ಡಿ ಕೆ ಶಿವಕುಮಾರ್ ತಾವೇ ಅಭ್ಯರ್ಥಿ ಅಂತೇಳಿ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಯನ್ನು ಮಾಡಬೇಕಾಗತ್ತೆ. ಜೊತೆಗೆ ಎಚ್ ಡಿ ಕುಮಾರಸ್ವಾಮಿಗೆ ಇದು ಒಂದು ಚಾಲೆಂಜಿಂಗ್ ಇದು. ಯಾಕಂದರೆ ಹಿಂದೆ ನಡೆದಂಥ ಉಪಚುನಾವಣೆಗಳಲ್ಲಿ ಹಾಗೂ ಒಂದಷ್ಟು ಚುನಾವಣೆಗಳಲ್ಲಿ ಸೋಲನ್ನು ಕಂಡಿದೆ JDS ಮತ್ತೆ ಕಂಬ್ಯಾಕ್ ಆಗಬೇಕು ಅಂತಾದರೆ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ JDS ಪೈಪೋಟಿಯನ್ನು ಮಾಡಿ ಒಂದು ವೇಳೆ ಗೆದ್ದಿದ್ದೇ ಆದರೆ ಎಚ್ ಡಿ ಕುಮಾರಸ್ವಾಮಿಯ ಆ ಒಂದು ಕಂಬ್ಯಾಕ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿ ಇಲ್ಲ, ನನಗೆ ಕ್ಷೇತ್ರವನ್ನು ಬಿಟ್ಕೊಡಿ ಅಂತೇಳಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಳ್ಳಕೆರೆ ಹಾಗೂ ಹಿರಿಯೂರು ಎರಡು ವಿಧಾನಸಭಾ ಕ್ಷೇತ್ರಗಳು ಕೂಡ ಒಂದು JDS ಬೆಲ್ಟ್ ಇರುವಂಥ ಕ್ಷೇತ್ರಗಳು. ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ JDS ಅಭ್ಯರ್ಥಿ ನಿಂತಿದ್ದೇ ಆದರೆ ಯಾದವ ಸಮುದಾಯದ ಮತಗಳು JDSಗೆ ಹೋಗ್ತವೆ. ಒಂದು ವೇಳೆ BJP ಅಭ್ಯರ್ಥಿ ನಿಂತಿದ್ದಾದರೆ ಯಾದವ ಸಮುದಾಯದ ಮತಗಳು ಯಾದವ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದ್ದಾರೆ ಪ್ಲಸ್ ಆಗುತ್ತೆ ಅನ್ನೋ ಒಂದಷ್ಟು ಲೆಕ್ಕಾಚಾರ ನಡೀತಾ ಇದ್ದಾವೆ. ಹಾಗಾಗಿ ಹಿರಿಯೂರಿನಲ್ಲಿ ಈಗ ಸದ್ಯದ ಪರಿಸ್ಥಿತಿಗೆ ಅಭ್ಯರ್ಥಿಗಳು ಯಾರು ಅನ್ನೋದಕ್ಕಿಂತ ಈ ಮೂವರ ನಡುವಿನ ಫೈಟ್ ಯಾವ ರೀತಿ ಇದೆ ಅಂತಂದೇಳಿ ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಯಾಕಂದರೆ ಕಾಂಗ್ರೆಸ್ಸಿಂದ ಅಭ್ಯರ್ಥಿಯನ್ನು ಸುಧಾಕರ್ನ ಇಳಿಸ್ತಾರಾ ಅಥವಾ ಬೇರೆ ಇಳಿಸ್ತಾರಾ ಲೆಕ್ಕಾಚಾರ ಇನ್ನೂ ಸಿಕ್ಕಿಲ್ಲ ಜನಕ್ಕೆ. ಬಟ್ ಬಹುತೇಕ ಜನ ಅಂದ್ಕೊಂಡಿರುವಂಥದ್ದು ಏನಂದರೆ ಸುಧಾಕರ್ ಅವರ ಪುತ್ರನಿಗೆ ಕೊಡ್ತಾರೆ, ಅನುಕಂಪ ವರ್ಕೌಟ್ ಆಗುತ್ತೆ ಅಂತ. ಆದರೆ ಅಲ್ಲಿ BJP ಹಾಗೂ JDS ಎರಡು ಕೂಡ ಪ್ರಬಲವಾಗಿರೋ ಕಾರಣದಿಂದ, ಅದರಲ್ಲೂ ಕೂಡ JDS ತುಂಬ ಪ್ರಬಲವಾಗಿರೋ ಕಾರಣದಿಂದ, ಡಿ ಕೆ ಶಿವಕುಮಾರ್ಗೆ ಇದು ಮೊದಲ ಚುನಾವಣೆ ಆಗಿರೋ ಕಾರಣದಿಂದ ಎಲ್ಲ ಲೆಕ್ಕಾಚಾರವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕೆ DKS ವರ್ಸಸ್ HDK ಪ್ಲಸ್ BYV = ಹಿರಿಯೂರು ಉಪಕದನ. ಇಲ್ಲಿ ಯಾರೋ ಅಭ್ಯರ್ಥಿಗಳ ಮೇಲೆ ಈ ಬಾರಿ ಚುನಾವಣೆ ನಡೀತಾ ಇಲ್ಲ.
ಪಕ್ಷಗಳ ಮೇಲೆ ಚುನಾವಣೆ ನಡೀತಿದೆ. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷಗಳ ಮೇಲೆ ಚುನಾವಣೆ ನಡೀತಾ ಇರುವಂಥದ್ದು. ಸೊ ನೋಡೋಣ ಇದನ್ನ ಚುನಾವಣೆಯ ಡೆವಲಪ್ಮೆಂಟ್ ಯಾವ ರೀತಿ ಹೋಗ್ತಾ ಇರುತ್ತೆ ಪ್ರತಿನಿತ್ಯ, ಅದೆಲ್ಲವೂ ಕೂಡ ನಾವು ಕೊಡ್ತಾ ಹೋಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.